ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಸಿಂಗಲ್ ಓನ್ ಗಾಡಿ 2011 ಮಾಡಲು 12 ರಿಜಿಸ್ಟ್ರೇಷನ್ ಆಗಿರೋಂಥ ಒಂದು ಮಾರುತಿ ಸುಜುಕಿ ಅವ್ರದ್ದು ವ್ಯಾಗನರ್ ಕಾರ್ ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೂ ಸಹ ಆರಾಮಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೋದು. ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡೋಕ್ಕೋಗ್ಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವ್ಯಾಗನರಾ? ಹಾಂ, ಮಾರುತಿ ವ್ಯಾಗನರ್ ಸರ್. ಎಲ್ ಎಕ್ಸ್ ವಿ ಎಕ್ಸ್ ಐ ಸರ್ ಅದು? LXi ಸರ್. ಓಕೆ, ಯಾವ್ದು ಮಾಡಲು? ಅದು 11, 12 ಸರ್. ಅದು 11 ಮಾಡಲು 12 ರಿಜಿಸ್ಟ್ರೇಷನು. ಹೌದು ಸರ್. ಓನರ್ ಎಷ್ಟು ಯಾರು ಸರ್? ಸಿಂಗಲ್ ಓನರ್ ಸರ್. ಅದು LPG RC ಎಂಟ್ರಿ ಇದೆ ಸರ್. ಅದು ಕಂಪ್ನಿ ಪೆಟೆಡ್. ಈಗ ಪೆಟ್ರೋಲು ಎಲ್ ಪಿ ಜಿ ಎರಡು ಓಡ್ತಿದೆಯಾ? ಹೌದು ಸರ್, ಎರಡು ರನ್ನಿಂಗ್ ಇದೆ ಸರ್. ಓಕೆ, ಗಾಡಿದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದಾವ? ಸರ್, ಇನ್ನೂ ಎಲ್ಲ ಫ್ರೆಶ್ ಇನ್ಸೂರೆನ್ಸ್ ಇದೆ ಸರ್. 27 ಏಪ್ರಿಲ್ಗೆನ FC ಬರುತ್ತೆ ಸರ್. ಅದು ಕಿಲೋಮೀಟ್ರು 67,000 ಓಡಿದೆ ಸರ್. ಜಿನೇನ್ ರನ್ನಿಂಗ್ ಅದು. ಏನು ಶೋರೂಮ್ ಹಿಸ್ಟ್ರಿ ಏನಾದ್ರು ಇದೆಯಾ? ಹಾಂ, ಲೇಡೀಸ್ ರನ್ನಿಂಗ್ ಯೂಸ್ ಮಾಡಿದ್ರೆ ಸರ್ ಗಾಡಿ ಸರ್. ಅದು ಹಾಂ, ಹಿಸ್ಟ್ರಿ ನಾವೇನು ಕೇಳಿಲ್ಲ ಸರ್, ಬಟ್ ಅದು ಇಂಜಿನ್ ಮಾತ್ರ ಸ್ಮೂತ್ ಇದೆ ಸರ್. ಅದು ಆ್ಯಕ್ಚುಲಿ ಅದು ಅಷ್ಟೇ ಓಡಿರ್ಬೋದು ಸರ್. ಅದು ಬೇಕಾದ್ರೆ ಅವ್ರು ಚೆಕ್ ಮಾಡಿಸ್ಕೋಬೋದು, ನನಗೆ ಗೊತ್ತಿಲ್ಲ ಅದು. ನಾವು ತಗೊಂಡು ಹಾಂ. ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ? ಸರ್, AC ರನ್ನಿಂಗ್ ಇದೆ. ಪವರ್ ಸ್ಟೇರಿಂಗ್ ಬರುತ್ತೆ. ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ. ಬ್ಯಾಕ್ ಸೈಡ್ ಮ್ಯಾನ್ಯುವಲ್ ಇರ್ತೈತಿ. 4 ಟೈರು ಹೊಸ ಟೈರ್ ಸರ್. ಒಂದು ಆಕ್ಷರ್ ಒಂದು 5,000 ಓಡಿಸಿರ್ಬೇಕು ಅಷ್ಟೇ ಸರ್. ಅದು 4 ಟೈರ್ ಹೊಸದು. ಒಂದು ಸ್ಟೆಪ್ನಿ, ಸ್ವಲ್ಪ ಮೀಡಿಯಂ ಸ್ಟೆಪ್ನಿ ಇದೆ. ಅದು ಒಂದು 50% ಸ್ಟೆಪ್ನಿ ಬರುತ್ತೆ ಸರ್. ಗಾಡಿ ಮಾತ್ರ ಫ್ರಂಟ್ ಬ್ಯಾಕ್ ಎಲ್ಲ ಒರಿಜಿನಾಲಿಟಿ ಇದೆ ಸರ್. ಅದು ಬಂಪರ್ಸ್ ಟಚ್ ಅಪ್ ಇದೆ, ಇನ್ನಿದ್ದೆಲ್ಲ ಒರಿಜಿನಾಲಿಟಿ ಇದೆ ಸರ್. ಅದು ಗಾಡಿ ಮಾತ್ರ ಭಾಳ ನೀಟಾಗಿದೆ ಸರ್. ಓಕೆ, ಅಂದರೆ ಈಗ ತಗೊಂಡು ಆರಾಮಾಗಿ ಓಡಿಸ್ಕೊಬೋದು? ₹1 ಖರ್ಚಿಲ್ಲ ಸರ್, ಆರಾಮಾಗಿ ಓಡಿಸ್ಬೋದು ಸರ್. ಏನು ಕೆಲಸ ಇಲ್ಲ ಸರ್. ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದೆ ಸರ್. ಓಕೆ, ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ಇದಾವ? ಎಲ್ಲ ಒರಿಜಿನಲ್ ಇದೆ ಸರ್. ಓಕೆ, ಗಾಡಿ ಇರೋ ಲೊಕೇಶನ್ ಸರ್ ಇದು? ಸರ್, ದಾವಣಗೆರೆ ಸಿಟಿ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್, ಒಂದು 285 ಹೇಳ್ತೀನಿ ಸರ್. ಅದು ಸಿಂಗಲ್ ಓನರ್ ಗಾಡಿ. ಸ್ವಲ್ಪ ಬಂದರೆ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀನಿ ಸರ್. ಓಕೆ, 2,85,000 ಹೇಳ್ತೀರಾ? ಒಂದೇ ಹೆಚ್ಚು ಕಡಿಮೆ ಆಗುತ್ತೆ? ಹೌದು ಸರ್, ಹೌದು. ಓಕೆ, ಕಾಂಟ್ಯಾಕ್ಟ್ ನಂಬರು ಇದು ಹಾಕಿಲ್ಲ? ಹೌದು ಸರ್, ಇದೆ ಹಾಕಿರಿ ಸರ್. ಸರಿ ಸರ್, ಓಕೆ.